ನೀವು ನೋಡ್ತಾ ಇರೋಂಥದ್ದು ಹೀಟ್ ಪಂಪ್ ಮೇನ್ ಕೆಲಸ ಬಂದು ನಿಮ್ಮ ಮನೆಗೆ ಯಾವಾಗಲೂ ಕೂಡ ಯಾವುದೇ ಸೀಸನಲ್ಲಾಗಲಿ ಬಿಸಿ ನೀರು ಬರುವಂತಹ ಕೆಲಸನ ಮಾಡೋವಂಥದ್ದು. ಇದರ ಜೊತೆಯಲ್ಲಿ ಪ್ರೆಷರ್ ಪಂಪ್ ಏನಿದೆ, ಪ್ರೆಷರ್ ಪಂಪ್ನ ಕೂಡ ನಾವು ಯೂಸ್ ಮಾಡ್ಕೋತೀವಿ. ಸೊ ನಾವು ಟಾಯ್ಲೆಟಲ್ಲಿ ಉಪಯೋಗಿಸುವಂತಹ ಬಾಡಿ ಶವರ್ಸ್ ಏನಿರುತ್ತೆ ಆ ಒಂದನ್ನು ಇನ್ವೆಸ್ಟ್ ಮಾಡೋದ್ರ ಜೊತೆಯಲ್ಲಿ ಯಾವ್ಯಾವ ಇನ್ವೆಸ್ಟ್ಮೆಂಟ್ಗಳು ನಿಮಗೆ ಅವಶ್ಯಕತೆ ಇರುತ್ತೆ, ನಿಮಗೆ ಒಂದು ಶವರಲ್ಲಿ ಆ ಬಾಡಿ ಶವರ್ದು ಎಫೆಕ್ಟ್ ಸಂಪೂರ್ಣವಾಗಿ ಬರೋದಕ್ಕೆ ಏನೇನು ಬೇಕು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ತೆ. ಸೊ ಎಲ್ಲ ಮನೆಗಳಲ್ಲೂ ಟಾಯ್ಲೆಟ್ ಇರುತ್ತೆ, ಶವರ್ಸ್ ಇರ್ತವೆ, ಶವರ್ಸ್ ಉಪಯೋಗಿಸ್ತೀವಿ. ಈ ರೀತಿ ಒಂದು ಕೆಳಗಡೆ ಒಂದು ನೀರು ತುಂಬೋದು ಕೊಟ್ಟಿರ್ತಾರೆ, ಮೇಲ್ಗಡೆ ಒಂದು ಹೆಡ್ ಶವರ್ ಇರುತ್ತೆ. ಮತ್ತು ಕೆಲವು ಕಡೆ ನಾವು ಈ ರೀತಿ ಬಾಡಿ ಶವರ್ನ ಉಪಯೋಗಿಸ್ಬೇಕಾದ್ರೆ ಆ ಒಂದು ಪ್ರೆಷರ್ ನಮಗೆ ಬರಬೇಕಂತಂದರೆ ಇದರ ಹಿಂದೆ ಏನೇನು ಮೇಂಟೆನೆನ್ಸ್ ಇರಬೇಕು, ಖರ್ಚುಗಳೇನು ಬೀಳ್ತವೆ, ಏನೇನು ಇರಬೇಕು ಒಂದು ಟಾಯ್ಲೆಟಲ್ಲಿ ಈ ಮೂರು ವರ್ಕ್ ಆಗಬೇಕಂದ್ರೆ ಚೆನ್ನಾಗಿ. ಸೊ ಎಲ್ಲ ಕಡೆ ಪ್ರಾಬ್ಲಮ್ ಏನು ಗೊತ್ತಾ, ಪ್ರೆಷರ್ ಬರೋಲ್ಲ ಅಂತ. ಟಾಯ್ಲೆಟ್ಸ್ಗಳಲ್ಲಿ ಪ್ರೆಷರ್ ಕಮ್ಮಿ ಬರುತ್ತೆ ಅಂತ ಅಂದ್ಬಿಟ್ಟು ಸಿಂಕ್ಗಳಲ್ಲೂ ಪ್ರಾಬ್ಲಮ್ ಆಗ್ತವೆ, ಕಮೋಡ್ಸಲ್ಲೂ ಪ್ರಾಬ್ಲಮ್ ಆಗ್ತದೆ. ಸೊ ಈ ಪ್ರೆಷರ್ ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಗೊತ್ತಿಲ್ಲ ನನಗೆ. ಈ ಪ್ರೆಷರ್ ಬರಬೇಕು ಅಂತಂದರೆ ನಾರ್ಮಲ್ಲಾಗಿ ನಾವೇನು ಟ್ಯಾಂಕ್ ಇಡ್ತೀವಿ, ಟ್ಯಾಂಕ್ ಇಟ್ಟರೆ ಸಾಲಲ್ಲ. ಮತ್ತು ಇದ್ರ ಜೊತೆಲಿ ಎಷ್ಟು ಕನೆಕ್ಷನ್ಸ್ಗಳು ಬಂದಿವೆ ಅಂತ, ಒಂದೇ ಪೈಪಲ್ಲಿ ಎಲ್ಲದಕ್ಕೂ ಕನೆಕ್ಟ್ ಮಾಡಿರ್ತಾರೆ. ಸೊ ಆ ರೀತಿ ಇದ್ದಾಗ ಇಷ್ಟೊಂದು ನಲ್ಲಿಗಳಿರಬೇಕಾದ್ರೆ ಎಲ್ಲದ್ರಲ್ಲೂ ಕನ್ಸಿಸ್ಟೆಂಟಾಗಿ ಪ್ರೆಷರ್ ಬರಬೇಕು. ಇದೊಂದೇ ಅಲ್ಲ, ಇದ್ರ ಜೊತೆಲಿ ಏನಾಗ್ತದೆ ಅಂದರೆ ಎಲ್ಲ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಆಗಿರುತ್ತೆ. ಇಲ್ಲಿ ಹಾರ್ಡ್ ವಾಟರ್ ಇದ್ದರೆ ಏನಾಗ್ತದೆ ನಿಮಗೆ, ಇವೆಲ್ಲನೂ ಕೂಡ ಸ್ಕೇಲಿಂಗ್ ಆಗ್ತದೆ, ಅಂದರೆ ಸುಣ್ಣ ಕೂರೋಕ್ಕೆ ಸ್ಟಾರ್ಟ್ ಆಗ್ತದೆ. ಬ್ಲಾಕ್ ಆಗ್ತು ಅಂದರೆ ಇದನ್ನು ರಿಪೇರಿ ಮಾಡೋದು ಕಾಸ್ಟ್ಲಿ ಇರುತ್ತೆ. ಆ ಕಂಪ್ಲೀಟ್ ಸೆಟಪ್ಪೇ ನಿಮಗೆ 25-30 ಸಾವಿರದವರೆಗೂ ಆಗಿರುತ್ತೆ ಬರೀ ಇಷ್ಟರಲ್ಲೇ. ಸೊ ಈ ರೀತಿ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅಂದರೆ ಇನ್ನೂ ಜಾಸ್ತಿ ಆಗಿರುತ್ತೆ. ಇದಕ್ಕೆ ಏನೇನೇನ ನಿಮ್ಮ ಒಂದು ಮನೇಲಿ ಅಳವಡಿಸ್ಕೋಬೇಕು, ಮತ್ತು ಪ್ರೆಷರ್ ಪಂಪ್ನ ಹಾಕಿ ಅಂತ ಹೇಳ್ತಾರೆ. ಪ್ರೆಷರ್ ಪಂಪ್ ಹಾಕೋದ್ರ ಜೊತೆಲಿ ಬೇರೆ ಏನೇನು ಎಕ್ಸ್ಟ್ರಾ ಕೆಲಸಗಳನ್ನ ತಗೊಳುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ರು, ಸಾಫ್ಟ್ವೇರ್ ಯಾವ್ದು ಇನ್ಸ್ಟಾಲ್ ಮಾಡಿರೋ ನನಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸಾಫ್ಟ್ವೇರ್ ಕಂಪಲ್ಸರಿ ಬೇಕು, ಜೊತೆಲಿ ಪ್ರೆಷರ್ ಪಂಪ್ ಬೇಕು, ಮತ್ತು ಹೀಟ್ ಪಂಪ್ ಆಪ್ಷನಲ್ಲು, ಬಟ್ ಹೀಟ್ ಪಂಪನ್ನು ಉಪಯೋಗಿಸ್ಬೇಕು. ಜೊತೆಲಿ ಪ್ರೆಷರೈಸ್ಡ್ ಸೋಲಾರ್ ಪ್ಯಾನಲ್ಸ್ ಬೇಕಾಗ್ತದೆ. ಈ 4 ಕೂಡ ಎಕ್ಸ್ಟ್ರಾ ಖರ್ಚುಗಳು, ಅದನ್ನು ನಾನು ಈಗ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಹೇಳ್ದಂಗೆ ನೋಡಿ, ಮೊದಲನೇದು ಬಂದು ನಿಮಗೆ ಸಾಫ್ಟ್ನರ್ ಇರಬೇಕು, ಆಯಿತಾ. ಹಾರ್ಡ್ ವಾಟರ್ ಎಲ್ಲ ಕಡೆ ಇತ್ತು, ಬೋರ್ವೆಲ್ ಏನಾರು ಹಾಕ್ಸಿದ್ರೆ ಅಂದರೆ ಇದ್ರಲ್ಲಿ ಬೋರ್ ವಾಟರ್ ಇತ್ತು ಈ ಮನೆಯಲ್ಲಿ. ಸೊ ಇದಕ್ಕೆ ಸಾಫ್ಟ್ನರ್ ಬೇರೆದ್ರಲ್ಲಿ ಬರುತ್ತೆ. ಇವರು ಉಪಯೋಗಿಸಿರೋ ಮಾಡಲ್ ಏನಿದೆ ಅದನ್ನು ತೋರಿಸ್ತೀನಿ. ಒಂದು ಪವರ್ ಸಾಕೆಟ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಪವರ್ ಕನೆಕ್ಷನ್ ಬೇಕಿರುತ್ತೆ ಈ ರೀತಿ ಮಾಡಲ್ ಉಪಯೋಗಿಸಿದ್ರೆ. ಆ್ಯಂಡ್ ಈ ಒಂದು ಮಾಡಲ್ ಬಂದು ಆಟೋಮೆಟಿಕ್ ಆಯಿತು. ಸೊ ಏನಾಗ್ತದೆ ಅಂತಂದರೆ ಇಲ್ಲಿ ಮೇಲ್ಗಡೆ ಕ್ಯಾಪ್ ಇದೆ, ಅಲ್ಲಿ ಸಾಲ್ಟ್ದು ನಿಮಗೆ ಇದು ಬರುತ್ತೆ, ಬ್ಲಾಕ್ಸು. ಸೊ ಅದನ್ನು ಫಿಲ್ ಮಾಡಿ ಯೂಸ್ ಮಾಡ್ತೀರಾ. ಸೊ ಇದು ಆಟೋಮೆಟಿಕ್. ಇದರ ಒಂದು ಡೀಟೇಲ್ಸ್ ಏನಾದ್ರು ಇತ್ತಲ್ಲ ಅದನ್ನು ನೋಡ್ಕೋತಾ ಇದ್ದೀನಿ. ಮತ್ತು ನೋಡಿ, ವಿಡ್ತ್ ಬಂದು 1.5 ಅಡಿ 2 ಅಡಿ ಜಾಗ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆಲ್ಮೋಸ್ಟ್ ನಿಮಗೆ 1.5 ಅಡಿ ಅಗಲ ಇದೆ. ಹೈಟ್ ಬಂದು ಒಂದು 4-4.5 ಅಡಿ ಹೈಟ್ ಇದೆ. ಸೊ ಒಂದು ಜಾಗದಲ್ಲಿ ರೀತಿ ಕೂತಿರುತ್ತೆ. ಸೊ ವೆದರ್ ಪ್ರೂಫ್ ಇರುತ್ತೆ, ಎಲ್ಲ ಕಡೆ ಉಪಯೋಗಿಸ್ಬಹುದು. ಸೊ ಕೆಳಗಡೆ ಸಾಲ್ಟ್ ತುಂಬಬೇಕು, ಸಾಲ್ಟ್ ಖಾಲಿಯಾಗಿದೆ, ಆಯಿತಾ. ನೀರು ಫಿಲ್ ಆಗುತ್ತೆ, ಫಿಲ್ ಆದ ನೀರು ಪುನಃ ಪಂಪ್ ಆಗುತ್ತೆ. ಇದಕ್ಕೆ ಕನೆಕ್ಷನ್ ಯಾವ ರೀತಿ ಬಂದಿದೆ, ಬೆಂಡ್ಗಳು ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಏನಕ್ಕೆ ವರ್ಕ್ ಮೇಲೆ ಜಾಸ್ತಿ ನೋಡ್ತಾ ಇರ್ತೀವಲ್ಲ. ಸೊ ಇದು ಕನೆಕ್ಷನ್ ಯಾವ ರೀತಿ ಬಂದಿದೆ, ಇನ್ಲೆಟ್ ಔಟ್ಲೆಟ್ ಎಲ್ಲ ಕೂಡ ನೋಡಿ. ಮೇಲ್ಗಡೆ ನಮ್ಮ ಏನೊಂದು ಟ್ಯಾಂಕ್ ಇರುತ್ತೆ, ಟ್ಯಾಂಕಿಂದ ಬಂದಿರುವಂತಹ ಒಂದು ಇನ್ಲೆಟ್ ಅಂದರೆ ನೀರು ಒಳಗೆ ಹೋಗೋಕ್ಕೆ. ಸೊ ಅದು ಬಂದು ಈ ರೀತಿ ಮೇಲಿಂದ ಬಂದು ಹಿಂದೆಯಿಂದ ಬರುತ್ತೆ. ಸೊ ಹಿಂದೆಯಿಂದ ಬಂದು ಹಿಂಗೆ ಒಳಗೆ ಹೋಗುತ್ತೆ. ಅದಾದ ನಂತರ ಇನ್ನೊಂದು ಏನು ಹೋಗಿದೆ, ಅದು ಔಟ್ಲೆಟ್. ನೀರು ಒಳಗೆ ಬೀಳುತ್ತೆ, ಒಳಗೆ ಬಿದ್ದು ಅದು ಸಾಫ್ಟಾಗಿ ಪುನಃ ಏನು ಮಾಡುತ್ತೆ, ಅದನ್ನು ರೀಪಂಪ್ ಮಾಡಿ ವಾಪಸ್ ಮೇಲೆ ಹೋಗುತ್ತೆ, ಆಯಿತಾ. ಈ ರೀತಿ ಸಪ್ಲೈ ಲೈನಿಗೆ ಏನಿರುತ್ತೆ ಅದಕ್ಕೆ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕನೆಕ್ಷನ್ ಮಾಡ್ಕೋಬೇಕಾದ್ರೆ ಕನೆಕ್ಷನ್ ಕರೆಕ್ಟಾಗಿ ಇರಬೇಕು. ಈಗ ಟ್ಯಾಂಕಿಂದ ಬರೋವಂಥ ನೀರು ಎಲ್ಲ ಕಡೆಗೂ ಸಪ್ಲೈ ಆಗುತ್ತೆ ಅಂದರೆ ಸಪ್ಲೈ ಸ್ಪ್ಲಿಟ್ ಮಾಡಿದ್ದಾರೆ, ಮತ್ತು ಒಬ್ಬೊಬ್ಬರೊಂದೊಂಥರ ಪ್ಲಂಬರ್ಸ್ಗಳು ರೆಡಿ ಮಾಡ್ಕೊಂಡಿರ್ತಾರೆ. ಇಲ್ಲೇನು ಮಾಡಿದ್ದಾರೆ ಅಂದರೆ ಸಪ್ಲೈ ಲೈನ್ ಏನು ಈಚೆ ಬಂದಿದ್ದಲ್ಲ ಅದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. ಅದು ಬಂದು ನಿಮಗೆ ಮೇನ್ ಕನೆಕ್ಷನ್ಸ್ಗಳಿಗೆ 3 ಕನೆಕ್ಷನ್ಸಿಂದ ಇಡೀ ಮನೆನ ಕನೆಕ್ಟ್ ಮಾಡಿದ್ರು ಪ್ಲಂಬರು. ಸೊ ಅದಕ್ಕೆ ಹೋಗಿ ಕನೆಕ್ಟ್ ಆಗಿರುತ್ತೆ. ಸೊ ಇನ್ಲೆಟ್ ಮಾತ್ರ ಅಲ್ಲ, ಇದು ಎಲ್ಲಿಂದ ವಾಪಸ್ ಬರುತ್ತಲ್ಲ ಅದು ನೋಡಬೇಕು. ಮತ್ತು ಎಕ್ಸೆಸ್ ವಾಟರ್ ಏನಿತ್ತು ಅದನ್ನು ಸ್ವಲ್ಪ ಈ ರೀತಿ ಜುಗಾಡ್ ಮಾಡಿ ರೀತಿ ಅಡ್ಜಸ್ಟ್ ಮಾಡಿದ್ದಾರೆ. ಸಾಫ್ಟ್ನರ್ ಆಯಿತು. ಸಾಫ್ಟ್ನರ್ಗೆ ನೀರು ಸಪ್ಲೈ ಬಂದು ಟ್ಯಾಂಕಿಂದ, ಓವರ್ ಟ್ಯಾಂಕಿಂದ ಬರುತ್ತೆ. ಕುಬೇರ ಮೂಲೆಯಲ್ಲಿ ಇಟ್ಟಿರ್ತೀವಿ ಯಾವಾಗಲೂ ಕೂಡ ಭಾರ ಇರುವಂತಹ ವಸ್ತುಗಳು. ಸೊ ಕುಬೇರ ಮೂಲೆಯಲ್ಲಿ ಇಟ್ಟಿರ್ತೀವಿ. ಮತ್ತು ಸೋಲಾರ್ ಪ್ಯಾನಲ್ಸ್ ಏನಿದೆ ಅದರ ಪಕ್ಕದಲ್ಲೇ ಇಟ್ಕೊಂಡಿದ್ದಾರೆ. ಜಾಗ ಇತ್ತು, 40/60 ಸೈಟ್ ಇರೋದ್ರಿಂದ ಜಾಗ ಚೆನ್ನಾಗಿತ್ತು. ಸುಪ್ರೀಂ ಸೋಲಾರ್ ಇದು. ಆ್ಯಂಡ್ ಮತ್ತು ಇದು ಕಾಣಿಸ್ತಿರೋದು ಬಂದಿದ್ದನ್ನು ಹೀಟ್ ಪಂಪ್ ಅಂತ ಹೇಳ್ತೀವಿ. ಹೆಸರು ಹೇಳೋ ಥರ ಇದು ಹೀಟ್ನ ಅಂದರೆ ನೀರು ಯಾವಾಗಲೂ ಬಿಸಿಯಾಗಿರೋ ರೀತಿ ನೋಡ್ಕೊಳ್ಳುತ್ತೆ. ಇದರ ಕೆಲಸ ಅಷ್ಟೇ. ಇದು ಕಂಪ್ನಿ ಬಗ್ಗೆ ತೋರಿಸ್ತಾ ಇದ್ದೀನಿ. ಇನ್ಲೆಟ್ ಔಟ್ಲೆಟ್ಗಳಿರುತ್ತೆ, ಎರಡೂ ಕೂಡ ಏನಾಗಿದೆ ಅಂದರೆ ನೋಡಿ, ಸೋಲಾರ್ದು ಟ್ಯಾಂಕ್ ಏನಿತ್ತು, ಬಿಸಿ ನೀರನ್ನ ಏನು ಸ್ಟೋರ್ ಮಾಡುತ್ತಲ್ಲ ಆ ಟ್ಯಾಂಕಿಗೆ ಕನೆಕ್ಷನ್ಸ್ ಹೋಗಿದೆ. ಬೇರೆ ಯಾವುದೇ ರೀತಿಯ ಡೈರೆಕ್ಟ್ ಕನೆಕ್ಷನ್ಸ್ಗಳು ಆ ಒಂದು ಹೀಟ್ ಪಂಪ್ಗೆ ಬಂದಿರಲ್ಲ. ಇದರ ಕೆಲಸ ಏನಂತಂದರೆ, ಉದಾಹರಣೆಗೆ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಪ್ಯಾನಲ್ಸ್ಗಳು ಬಿಸಿ ಆಗ್ತಿಲ್ಲ ಅಂತಂದರೆ
ನಮಗೆ ಮನೆ ಪೂರ್ತಿ ಸಂಪೂರ್ಣವಾಗಿ ಬಿಸಿನೀರನ್ನು ಕೊಡುವಂತಹ ಕೆಲಸನ ಈ ಹೀಟ್ ಪಂಪ್ ಮಾಡುತ್ತೆ. ಆಯಿತಾ? ಸೊ ಟ್ಯಾಂಕಿಂದ ಬಂದು ನಿಮಗೆ ನೀರು ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಇದಿರುತ್ತೆ, 2 ಪಾಯಿಂಟ್ಗಳು. ಸೊ ಈ ಒಂದು ಪ್ಯಾನಲಲ್ಲಿ ಬಿಸಿಯಾಗಿ ಅದು ನೀರು ಸ್ಟೋರ್ ಆಗಿ ಅದು ಬಂದು ಎಲ್ಲ ಕಡೆ ಸಪ್ಲೈ ಆಗ್ತಾ ಹೋಗ್ತದೆ. ಸೊ ಅದು ಖಾಲಿ ಆದಾಗ ಏನಾಗ್ತದೆ ಅಂದರೆ ನಿಮಗೆ ಮನೆಗಳಲ್ಲಿ ಡೈರೆಕ್ಟಾಗಿ ಬಿಸಿನೀರು ಬರೋದು ನೋಡಿದ್ದೀರಲ್ಲ, ಅದು ಇದರಿಂದನೇ ಆಗೋದು, ನೀರು ಖಾಲಿ ಆದರೆ ಅಂತ. ಸೊ 1000 ಲೀಟ್ರದ್ದು ಸ್ಟೀಲ್ ಟ್ಯಾಂಕ್ ಇದು. ಈ ಟ್ಯಾಂಕಿಂದ ಸಪ್ಲೈ ಹೋಗಿದೆ. ನಾನು ಬಂದು ಮೇಲ್ಗಡೆ ಪ್ಲಂಬರ್ ಯಾವ ರೀತಿ ಒಂದು ಲೇಔಟ್ ಅಂದರೆ ಪೈಪ್ಗಳನ್ನ ಯಾವ ರೀತಿ ತೊಗೊಂಡೋಗಿದ್ದಾರೆ ಅದನ್ನು ನೋಡಬೇಕಿತ್ತು, ಅದಕ್ಕೋಸ್ಕರ ಮೇಲೆ ಹೋಗಿದ್ದೆ. ಈ ಥರ ಒಂದು ಹೈಟ್ನ ಕೊಟ್ಟು ಎಲ್ಲಿಂದ ಬಂದು ಏನಾಗ್ತದೆ ಅಂದರೆ ಡಿಸ್ಚಾರ್ಜ್ ಲೈನ್ ಏನಿರುತ್ತೆ, ಡಿಸ್ಚಾರ್ಜ್ ಲೈನ್ ಸೀದಾ ಬಂದು ನಿಮಗೆ ಪ್ರೆಷರ್ ಪಂಪ್ಗೆ ಕನೆಕ್ಟ್ ಆಗುತ್ತೆ. ಸೊ ನಾವು ನೋಡ್ತಾ ಇರೋಂಥದ್ದು ನೆಕ್ಸ್ಟ್ ಬಂದು ಪ್ರೆಷರ್ ಪಂಪ್. ಈ ಪ್ರೆಷರ್ ಪಂಪ್ ಹಾಕ್ಸೋದ್ರಿಂದ ನಿಮಗೆ ಯಾವುದೇ ಒಂದು ಶವರಲ್ಲಾಗಲಿ, ಟಾಯ್ಲೆಟ್ಸ್ಗಳಲ್ಲಾಗಲಿ, ನಲ್ಲಿಗಳಲ್ಲಾಗಲಿ ನಿಮಗೆ ನೀರಿನ ಒಂದು ಪ್ರೆಷರ್ ಕಮ್ಮಿ ಆಗಲ್ಲ. ಒಂದು ರೂಮಲ್ಲಿ ಜಾಸ್ತಿ ನೀರು ಬರೋದು, ಒಂದು ರೂಮಲ್ಲಿ ಕಮ್ಮಿ ನೀರು ಬರೋದು, ಆ ರೀತಿ ಎಲ್ಲ ಆಗಲ್ಲ. ಸೊ ಈ ರೀತಿ ಪ್ರೆಷರ್ ಪಂಪ್ಗೆ ನಾವು ಸಪ್ಲೈ ಕೊಟ್ಟಾಗ ಅದೇನು ಮಾಡುತ್ತೆ ಅಂದರೆ ಒಂದೇ ಪ್ರೆಷರಲ್ಲಿ ಯಾವಾಗಲೂ ಕೂಡ ನೀರು ಎಲ್ಲ ಕಡೆ ಹೋಗೋ ರೀತಿ ಪೈಪ್ ಕನೆಕ್ಷನ್ಸ್ ಎಷ್ಟು ಕೊಟ್ಟಿರ್ತೀವಿ ಅಷ್ಟಕ್ಕೂ ಕೂಡ ನೀರು ಒಂದೇ ಪ್ರೆಷರಲ್ಲಿರೋ ಥರ ಮೇಂಟೈನ್ ಮಾಡುತ್ತೆ. ಇದರ ಇನ್ವೆಸ್ಟ್ಮೆಂಟ್ ಬೀಳುತ್ತೆ. ಏನಕ್ಕೆ ಪ್ರೆಷರ್ ಇಲ್ಲ ಅಂತಂದರೆ ಶವರಲ್ಲಿ ಕರೆಕ್ಟಾಗಿ ನಿಮಗೆ ಪ್ರೆಷರ್ ಆಗಿ ನೀರು ಬರಲ್ಲ. ಬಾಡಿ ಶವರ್ ಹಾಕ್ಸೋ ಮೇಯ್ನ್ ಒಂದು ರೀಸನ್ನೇ ಬಂದು ಆ ಒಂದು ಸ್ನಾನ ಮಾಡಬೇಕಾದ್ರೆ ಬೀಳಬೇಕಲ್ವ, ಅದಕ್ಕೆ. ಮತ್ತು ಪೈಪ್ ಕನೆಕ್ಷನ್ಸ್ಗಳನ್ನ ಚೆಕ್ ಮಾಡ್ಕೋತಾ ಇದ್ದೀನಿ ಅಷ್ಟೇ, ಯಾವ ರೀತಿ ಕೊಟ್ಟಿದ್ದಾರೆ ಏನು ಎತ್ತ ಅಂತ ಅಂದ್ಬಿಟ್ಟು, ಬೆಂಡ್ಗಳೇನಾಗಿವೆ, ಏನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನಾನು ನೋಡ್ಕೋತಾ ಇದ್ದೆ. ಸೊ ಡೆಲಿವರಿ ಲೈನ್ ಬಂದಿದ್ದೆ, ಅದು ಸೋಲಾರ್ ಪ್ಯಾನಲ್ಗೆ ಹೋಗಿದೆ, ಮಿಕ್ಕಿದ್ದೆಲ್ಲ ಡೈರೆಕ್ಟ್ ಹೋಗಿದೆ. 3 ಪೈಪ್ನ ಕೆಳಗೆ ಇಳಿಸಿದ್ರು. ಸೊ 3 ಪೈಪಿಗೆ ಮಾತ್ರ ಡೈರೆಕ್ಟಾಗಿ ಇದು ಮಾಡ್ಕೊಂಡಿದ್ದಾರೆ. ಸೊ ಅದಾದ ನಂತರ ಏನಾಗ್ತದೆ ಅಂದರೆ ನಿಮಗೆ ಸಾಫ್ಟ್ನರ್ಗಳು ಬರುವಂತಹ ನೀರು ಸಾಫ್ಟಾಗಿ ಮನೆಗೆ ಸಪ್ಲೈ ಆಗಬೇಕು. ಆ ಪಾಯಿಂಟಲ್ಲಿ ಕೆಳಗಡೆ ಸಾಫ್ಟ್ನರ್ ಕೊಟ್ಟಿದ್ದರು. ಸಾಫ್ಟ್ನರ್ ನೋಡೋದ್ವಲ್ಲ ಅದು. ಸೊ ಪೈಪ್ಗಳು ಯಾವ ರೀತಿ ಕೊಟ್ಟಿದ್ದಾರೆ, ಯಾವ ರೀತಿ ಹೋಗಿದೆ ಅಂತ ಅಂದ್ಬಿಟ್ಟು ನೋಡ್ಕೋತಾ ಇದ್ದೀನಿ. ಮತ್ತು ಹೀಟ್ ಪಂಪ್ಗೋಸ್ಕರ ಒಂದು ಪವರ್ ಸಪ್ಲೈ ಬಂದಿದೆ. ಆ ಮೂಲೆಯಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ಗಳನ್ನ ಕೊಡಿಸಲ್ಲ, ಬಟ್ ಇದು ಆಲ್ರೆಡಿ ಆಗಿತ್ತು, ಪಕ್ಕದಲ್ಲಿ ಜಾಗ ಇತ್ತು, ಅದು ಆಲ್ರೆಡಿ ಆಗಿತ್ತು. ಸೊ ವಾಸ್ತು ಅದೆಲ್ಲ ಈಗ ಸದ್ಯಕ್ಕೆ ಇಲ್ಲಿಗೆ ತೋರಿಸೋದು ಬೇಡ. ನಾನು ಹೇಳ್ದಂಗೆ ನೋಡಿ 2 ಲೈನ್ ಬಂದಿರುತ್ತೆ. ಸೋಲಾರ್ ಟ್ಯಾಂಕಿಂದನೇ ಬಂದಿರುತ್ತೆ, ಒಂದು ಇನ್ಲೆಟ್, ಒಂದು ಔಟ್ಲೆಟ್. ಸೊ ಇದು ಬಿಸಿ ಮಾಡಿ ಕೊಡುತ್ತೆ, ಕರೆಂಟಿಂದ ಬಿಸಿ ಮಾಡೋಂಥದ್ದು, ಗೀಸರ್ ಥರ ಕೆಲಸ ಮಾಡುತ್ತೆ. ಬಟ್ ಕಂಪ್ಲೀಟ್ ಇಡೀ ಮನೆಗೇ ಎಲ್ಲೆಲ್ಲಿ ಬಿಸಿನೀರು ಸಪ್ಲೈ ಕೊಟ್ಟಿರ್ತೀವಿ ಅದಷ್ಟಕ್ಕೂ ಕೂಡ ಇದು ಹೀಟ್ನ ಮೇಂಟೈನ್ ಮಾಡುತ್ತೆ, ಕನ್ಸಿಸ್ಟೆಂಟಾಗಿ ಹೀಟ್ ಇರುತ್ತೆ. ಸೊ ನಿಮಗೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಬಿಸಿ ನೀರಿಲ್ಲ ಅಂತ ಹೇಳೋಂಗಿಲ್ಲ. ಇದಕ್ಕೆ ಕರೆಂಟ್ ಸಪ್ಲೈಗೆ ಏನಿದೆ ಅದಕ್ಕೆ ಪ್ಲ್ಯಾನ್ ಬಂದು ಸೋಲಾರ್ ಗ್ರಿಡ್ಡನ್ನು ಹಾಕ್ಸ್ಕೊಂಡಿದ್ರು. ಸೊ ಗ್ರಿಡ್ಡಿಂದ ಇವರಿಗೆ ಕರೆಂಟ್ ಬರೋದರಿಂದ ಖರ್ಚುಗಳು ಕಾಣಿಸಲ್ಲ. ಗ್ರಿಡ್ದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ, 5 ಕಿಲೋವ್ಯಾಟ್ದೊಂದು ಗ್ರಿಡ್ ಇಲ್ಲಿ. ಇದಕ್ಕೆ ಕನೆಕ್ಷನ್ಸ್ಗಳು ಏನೇನು ಬರ್ತವೆ, ಕೆಲಸ ಏನು ಬರುತ್ತೆ, ಅರ್ಥಿಂಗ್ ಪಾಯಿಂಟ್ಗಳೇನು ಬೇಕೋ ಅದೆಲ್ಲನೂ ಕೂಡ ಮುಂಬರೋ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೆಲ್ಲ ಬರೀ ಕನೆಕ್ಷನ್ ಪರ್ಪಸ್ಗೋಸ್ಕರ ನೋಡ್ಕೊಂಡಿದ್ದೀನಿ, ಯಾವ ರೀತಿ ಕನೆಕ್ಷನ್ಸ್ ಆಗಿರುತ್ತೆ ಅಂತ, ಇನ್ಲೆಟ್, ಔಟ್ಲೆಟ್, ಅವು ಇವು ಎಲ್ಲ. ಮತ್ತು ಜಾಯಿಂಟಲ್ಲಿ ಒಂದು ಕಡೆ ಲೀಕೇಜ್ ಆಗ್ತಿತ್ತು, ಅದೊಂದು ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಜಾಯಿಂಟಲ್ಲಿ ನೋಡಿ ಡ್ರಾಪ್ ಆಗ್ತಿದೆ ನೋಡಿ, ಆ ರೀತಿ ಡ್ರಾಪ್ ಆಗಬಾರ್ದು. ಲೀಕೇಜ್ ಆಗ್ತಿತ್ತು ಅಂತಂದರೆ ನಿಮಗೆ ಅದು ನೀರು ಹೋಗ್ತಾ ಇರುತ್ತೆ, ಲಾಸ್ ಆಗ್ತಾ ಇರುತ್ತೆ. ಮತ್ತು ಪ್ರೆಷರ್ ಇರೋದ್ರಿಂದ ಅದು ಓಪನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದನ್ನು ಸ್ವಲ್ಪ ಕ್ವಾಲಿಟಿ ಚೆಕ್ಕಲ್ಲಿ ಚೆಕ್ ಮಾಡ್ಕೋಬೇಕು. ಹೀಟ್ ಪಂಪ್ ತುಂಬ ಅಪರೂಪ ಅಲ್ಲ, ಎಲ್ಲ ಕಡೆ ಹಾಕ್ಸಲ್ವಲ್ಲ, ಗೀಸರ್ ಹಾಕ್ಸ್ಕೊಬಿಡ್ತೀವಿ ಯೂಶ್ವಲಿ, ಅದಕ್ಕೋಸ್ಕರ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಪ್ರೆಷರ್ ಪಂಪ್ ಹಾಕ್ಸಿದಂಗೆ ಪ್ರೆಷರೈಸ್ಡ್ ಸೋಲಾರ್ ಪ್ಯಾನಲ್ ಹಾಕ್ಸ್ಬೇಕು. ಅದರ ಖರ್ಚು ಸ್ವಲ್ಪ ಬೇರೆ ಇರುತ್ತೆ, ನಾರ್ಮಲ್ ಟ್ಯೂಬ್ ಥರ ಇರೋಲ್ಲ. ಪ್ರೆಷರೈಸ್ಡ್ ಹಾಕ್ಸೋದ್ರಿಂದ ನಿಮಗೆ ಖರ್ಚು ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಇಷ್ಟನ್ನು ನಾವು ಒಂದು ಶವರಲ್ಲಿ, ಒಂದು ಟಾಯ್ಲೆಟಲ್ಲಿ ಏನು ಇನ್ವೆಸ್ಟ್ ಮಾಡ್ತೀವಲ್ಲ ಅದರ ಜೊತೆಯಲ್ಲಿ ಎಕ್ಸ್ಟ್ರಾ ಅಂತ ಬಂದಾಗ ಎಲ್ಲರೂ ಕೂಡ ಹಾಕ್ಸ್ಕೋತೀವಿ ಸೋಲಾರ್ ಪ್ಯಾನಲ್ಸು, ಸೋಲಾರ್ ಇದನ್ನೆಲ್ಲ. ಬಟ್ ಸ್ವಲ್ಪ ಇದು ಖರ್ಚು ಜಾಸ್ತಿ ಬೀಳುತ್ತೆ, ಕಂಪ್ಯಾರಿಟಿವ್ಲಿ ಜಾಸ್ತಿ ಬೀಳುತ್ತೆ. ಮತ್ತು ಈ ಒಂದು ಗ್ರಿಡ್ ಏನು ಕಾಣಿಸ್ತಾ ಇದೆ ನಿಮಗೆ, ಸೋಲಾರ್ ಗ್ರಿಡ್ಗಳು, ಇದರ ಮಾಹಿತಿನ ಮುಂಬರೋ ವೀಡಿಯೋದಲ್ಲಿ ಡೀಟೇಲಾಗಿ ಅಪ್ಲೋಡ್ ಮಾಡಿ ಇದರಿಂದ ಏನು ಕೆಲಸಗಳಾಗಿವೆ ಎತ್ತ ಅದೆಲ್ಲ ಕೂಡ ತೋರಿಸ್ತೀನಿ. ಜಸ್ಟ್ ಪ್ಯಾನಲ್ಸ್ಗಳು ಮಾತ್ರ ನೋಡ್ಕೋತಾ ಇದ್ದೆ. ಈ ರೀತಿ ಓವರ್ ಹೆಡ್ ಸ್ಟ್ರಕ್ಚರ್ನ ಮಾಡ್ಕೊಂಡಿದ್ದಾರೆ. ಮತ್ತು ಅದು ಲೈಟ್ನಿಂಗ್ ಅರೆಸ್ಟರ್, ಅದು ಗುಡುಗು ಮಿಂಚು ಬರಬಾರ್ದು ಅಂತಂದ್ಬಿಟ್ಟು. ಮತ್ತು ಇದು ಪ್ಯಾನಲ್ಸ್ ಅರೇಂಜ್ಮೆಂಟ್ ಇದು. ಸೊ ಇದಕ್ಕೂ ಕೂಡ ಕಾಸ್ಟ್ ಇರುತ್ತೆ. ಇದರ ಕಾಸ್ಟ್ ಬ್ರೇಕ್ ಡೌನ್ ಕೂಡ ನಿಮಗೆ ನಾನು ಈ ವಿಡಿಯೋದಲ್ಲಿ ಕ್ಲೀನ್ ಆಗೋ ಥರ ಮಾತಾಡಿಕೊಂಡು ಶೇರ್ ಮಾಡ್ತೀನಿ. ಸೊ ಮುಂಬರೋ ವೀಡಿಯೋದಲ್ಲಿ ಇದರ ಒಂದು ಸಂಪೂರ್ಣ ಮಾಹಿತಿ, ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕ್ ಮೀಟರ್ ಯಾವ ರೀತಿ ಬರುತ್ತೆ ಮತ್ತು ಇದು ಅಪ್ರೂವಲ್ ಯಾವ ರೀತಿ ತೊಗೋಬೇಕು ಅಷ್ಟರದ್ದು ಮಾಹಿತಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.